ನಮಸ್ಕಾರ ಸ್ನೇಹಿತರೆ. ಮೊಬೈಲ್ನಲ್ಲಿ ಆನ್ಲೈನ್ ಆಟಗಳನ್ನು ಆಡುವುದು ಇವತ್ತು ಜಗತ್ತನ್ನೇ ಮರೆಸುವಷ್ಟು ದೊಡ್ಡ ಕ್ರೇಜ್ ಆಗಿದೆ. ಅಂದರೆ ಅದೇ ಒಂದು ಮೊಬೈಲ್ ಗೇಮ್, ಅದೇ ಆನ್ಲೈನ್ ವ್ಯಸನೆ ಕೊನೆಗೆ ಹೆತ್ತ ತಂದೆ ಮತ್ತು ಸ್ವಂತ ಅಕ್ಕನ ಭೀಕರ ಕೊಲೆಯಲ್ಲಿ ಮುಕ್ತವಾಗುತ್ತದೆ ಅಂದರೆ ನೀವು ನಂಬ್ತೀರಾ? ಹೌದು ಸ್ನೇಹಿತರೆ, ಕೇಳಿದರೆ ಮೈ ನಡುಗುವಂತೆ ಒಂದು ರಕ್ತಸಿಕ್ತೆಯ ಘಟನೆ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ಜೂನ್ 6ರ ಶನಿವಾರ ತಡರಾತ್ರಿ ಕೊಪ್ಪಳ ಜಿಲ್ಲೆಯ ಅಯೋಧ್ಯ ಎಂಬ ಗ್ರಾಮದಲ್ಲಿ ಈ ಕರಾಳ ದುರಂತ ಸಂಭವಿಸಿದೆ. ಕೇವಲ ಒಂದು ಆನ್ಲೈನ್ ಆಟದ ವ್ಯಸನೆ, ಆ ಕ್ಷಣದ ಕೋಪ ಒಂದು ಸುಂದರವಾದ ಹಸನ್ಮುಖಿ ಕುಟುಂಬವನ್ನೇ ಒಂದೇ ರಾತ್ರಿಯಲ್ಲಿ ಸ್ಮಶಾನವಾಗಿಸಿದೆ. ಈ ಕರಾಳ ರಾತ್ರಿಯಲ್ಲಿ ನಡೆದಿದ್ದಾದರೂ ಏನು? ಈ ಪಾಪಿ ಮಾಡಿದ ಕೃತ್ಯ ಎಷ್ಟು ಭೀಕರವಾಗಿತ್ತು ಸಂಪೂರ್ಣವಾಗಿ ಹೇಳುತ್ತೇನೆ, ಕೇಳಿ. ಅಂದು ಜೂನ್ 6ರ ಶನಿವಾರ ತಡರಾತ್ರಿ ಅಯೋಧ್ಯೆ ಗ್ರಾಮದ ಸರ್ಕಾರಿ ಶಾಲೆಯ ಬಳಿ ಇರುವ ವೆಂಕಣ್ಣ ನಾಯ್ಡು ಅವರ ಮನೆಯಲ್ಲಿ ಎಲ್ಲರೂ ಮಲಗಲು ಸಿದ್ಧರಾಗುತ್ತಿದ್ದರು. ಆದರೆ ಆ ಮನೆಯಲ್ಲಿದ್ದ 18 ವರ್ಷದ ದ್ವಿತೀಯ PUCಯ ವಿದ್ಯಾರ್ಥಿ ಸಾಯಿ ನಾಯ್ಡು ಮಾತ್ರ ಮೊಬೈಲ್ ಹಿಡಿದು ಆನ್ಲೈನ್ ಗೇಮ್ ಮತ್ತು ಬೆಟ್ಟಿಂಗ್ನಲ್ಲಿ ಮುಳುಗಿದ್ದ. ಗಂಗಾವತಿಯ ವಡ್ರೆಟ್ಟಿಯ ವಿದ್ಯಾನಿಕೇತನ ಕಾಲೇಜಿನಲ್ಲಿ ಓದುತ್ತಿದ್ದ ಈ ಯುವಕನಿಗೆ ಮೊಬೈಲ್ ಆಟಗಳೇ ಪ್ರಪಂಚವಾಗಿತ್ತು. ಇಡೀ ದಿನ ಇಡೀ ರಾತ್ರಿ ಮೊಬೈಲ್ನಲ್ಲೇ ಕಳೆಯುವುದು ಅವನ ಅಭ್ಯಾಸವಾಗಿ ಬಿಟ್ಟಿತ್ತು. ರಾತ್ರಿ ತುಂಬ ತಡವಾದರೂ ಮೊಬೈಲ್ ಬಿಡದಿದ್ದ ತಮ್ಮನನ್ನು ನೋಡಿ 20 ವರ್ಷದ ಅಕ್ಕ ಪ್ರಗತಿ, ಯಾಕೋ ಯಾವಾಗಲೂ ಮೊಬೈಲಲ್ಲೇ ಆನ್ಲೈನ್ ಗೇಮ್ ಆಡ್ತಿರ್ತೀಯಾ, ಬೆಟ್ಟಿಂಗ್ ಮಾಡ್ತೀಯಾ, ಓದೋ ವಯಸ್ಸಿನಲ್ಲಿ ಒಂದು ಕಡೆ ಗಮನ ಕೊಡು, ಈ ಕೆಟ್ಟ ವ್ಯಸನೆ ಬೇಡ ಅಂತ ಬುದ್ಧಿ ಮಾತು ಹೇಳಿದ್ದಾಳೆ. ಅವನನ್ನು ತಡೆದಿದ್ದಾಳೆ. ಆದರೆ ಆನ್ಲೈನ್ ಗೇಮಿಂಗ್ ಹುಚ್ಚು ತಲೆಗೆ ಹತ್ತಿದ ಈ ನರರಾಕ್ಷಸನಿಗೆ ಅಕ್ಕ ಹೇಳಿದ ಒಳ್ಳೆಯ ಮಾತು ಸಹಿಸಿಕೊಳ್ಳಲು ಆಗಲಿಲ್ಲ. ಇಬ್ಬರ ನಡುವೆ ತೀವ್ರವಾಗುವುದ ಕೋಪ ನೆತ್ತಿಗೇರಿದೆ. ಸಾಯಿ ನಾಯ್ಡು ತನಗೆ ಜನ್ಮ ಕೊಟ್ಟ ಮನೆಯ ಅಕ್ಕ ಪ್ರಗತಿಯನ್ನೇ ಚಾಕುವಿನಿಂದ ಪದೇ ಪದೇ ಇರಿದು ಸ್ಥಳದಲ್ಲೇ ಅತ್ಯಂತ ಕ್ರೂರವಾಗಿ ಕೊಂದಿದ್ದಾನೆ. ಕೋಣೆಯೊಳಗಿನ ಕಿರುಚಾಟ, ಪ್ರಗತಿಯ ಆರ್ತನದ ಕೇಳಿ ಮಗಳನ್ನು ರಕ್ಷಿಸಲು 48 ವರ್ಷದ ತಂದೆ ವೆಂಕಣ್ಣ ನಾಯ್ಡು ಮತ್ತು 40 ವರ್ಷದ ತಾಯಿ ಸೌಜನ್ಯ ಓಡಿ ಬಂದರು. ಆದರೆ ಕಣ್ಣೆದುರು ಅಕ್ಕನನ್ನೇ ಕೊಂದ ಈ ಪಾಪಿ ಸಾಯಿ ನಾಯ್ಡು ತನ್ನನ್ನು ತಡೆಯಲು ಬಂದ ಹೆತ್ತ ತಂದೆ ತಾಯಿಯ ಮೇಲೆ ಚಾಕುವಿನಿಂದ ಮನಸ್ಸಿಚ್ಛೆ ಮಾರಣಾಂತಿಕ ದಾಳಿ ಮಾಡಿದ್ದಾನೆ. ಇಡೀ ಮನೆ ರಕ್ತದ ಮಡುವಾಗಿ ಮಾರ್ಪಟ್ಟಿದೆ. ದಾಳಿಯ ತೀವ್ರತೆ ಎಷ್ಟಿತ್ತೆಂದರೆ ಅಕ್ಕ ಪ್ರಗತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತಂದೆ ವೆಂಕಣ್ಣ ನಾಯ್ಡು ಕೂಡ ಅದೇ ಕರಾಳ ರಾತ್ರಿ ತೀವ್ರ ರಕ್ತಸ್ರಾವದಿಂದಾಗಿ ಆಸ್ಪತ್ರೆಗೆ ತಲುಪುವಷ್ಟರಲ್ಲೇ ದಾರಿ ಮಧ್ಯ ಅಥವಾ ಆಸ್ಪತ್ರೆಯಲ್ಲೂ ಕೊನೆಯುಸಿರೆಳೆದಿದ್ದಾರೆ. ಅಂದರೆ ಕೇವಲ ಒಂದು ಆನ್ಲೈನ್ ಗೇಮ್ ವ್ಯಸನಕ್ಕೆ ಇವತ್ತು ಅಕ್ಕ ಮತ್ತು ತಂದೆ ಇಬ್ಬರಿಗೂ ಅವತ್ತಿನ ದಿನವೇ ಭೀಕರವಾಗಿ ಕೊಲೆಯಾಗಿದೆ. ಅಂದರೆ ತಾಯಿ ಸೌಜನ್ಯ ಹಾಗೂ ಗಾಯಗೊಂಡಿರುವ ಆರೋಪಿ ಸಾಯಿ ನಾಯ್ಡು ಪ್ರಸ್ತುತ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆ ಸ್ಥಳಕ್ಕೆ ಧಾವಿಸಿದ ಹೊಸಳ್ಳಿ ಪೊಲೀಸರು ಮತ್ತು DYSP ಡಾಕ್ಟರ್ ರಾಯ್ ಎಲ್ ಅರಸಿದ್ದಿಯವರ ಪ್ರಕರಣ ದಾಖಲಿಸಿಕೊಂಡು ಈ ದುರಣ ಕೊಲೆ ಹಿಂದಿನ ಸಂಪೂರ್ಣ ತನಿಖೆ ನಡೆಸುತ್ತಿದ್ದಾರೆ. ಸ್ನೇಹಿತರೆ, ಈ ದುರಣ ಘಟನೆ ಇಡೀ ಸಮಾಜಕ್ಕೆ, ಪ್ರತಿಯೊಬ್ಬ ಪೋಷಕರಿಗೆ ಮತ್ತು ಇವತ್ತಿನ ಯುವ ಪೀಳಿಗೆಗೆ ನೀಡುತ್ತಿರುವ ಎಚ್ಚರಿಕೆ ಏನು ಗೊತ್ತಾ? ಇವತ್ತು 10 ಯುವಕರು ಆನ್ಲೈನ್ ಗೇಮಿಂಗ್ ಮತ್ತು ಆನ್ಲೈನ್ ಬೆಟ್ಟಿಂಗ್ ಎಂಬ ಮಾಯಾಜಾಲಕ್ಕೆ ಸಿಲುಕಿ ತಮ್ಮ ಇಡೀ ಜೀವನವನ್ನೇ ನಾಶ ಮಾಡಿಕೊಳ್ಳುತ್ತಿದ್ದಾರೆ. ಆರಂಭದಲ್ಲಿ ಇದು ಕೇವಲ ಒಂದು ಗಂಟೆಯ ಟೈಮ್ ಪಾಸ್ ಅನಿಸುತ್ತೆ, ಆಮೇಲೆ ಇದೊಂದು ಹವ್ಯಾಸ ಆಗುತ್ತೆ. ಆಮೇಲೆ ದುಡ್ಡು ಗೆಲ್ಲಬೇಕನ್ನೋ ಆಸೆಗೆ ಬಿದ್ದಾಗ ಆನ್ಲೈನ್ ಬೆಟ್ಟಿಂಗ್ ಶುರು ಮಾಡುತ್ತಾರೆ. ಕೊನೆಗೆ ಕೈಯಲ್ಲಿದ್ದ ಹಣ ಕಳೆದುಕೊಂಡು ಅದಕ್ಕಾಗಿ ಸಾವಿರಾರು ರೂಪಾಯಿ ಸಾಲ ಮಾಡಿ ಮನೆಯವರ ಜೊತೆ ಜಗಳವಾಡಿ ಮಾನಸಿಕ ನೆಮ್ಮದಿ ಕಳೆದುಕೊಂಡು ಈ ರಾತ್ರಿ ಕೊಲೆ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಿಗೆ ಇಂದು ಯುವಕರು ಉಂಟು ಮಾಡುತ್ತದೆ. ದಯವಿಟ್ಟು ಕೈ ಮುಗಿದು ಕೇಳುತ್ತೇನೆ, ಇಂತಹ ಆನ್ಲೈನ್ ಬೆಟ್ಟಿಂಗ್ ಗೇಮಿಂಗ್ಗಳನ್ನು ಆಡುವುದನ್ನು ಹಿಂದೆ ನಿಲ್ಲಿಸಿ ಸುಲಭವಾಗಿ ಹಣ ಸಂಪಾದನೆ ಮಾಡಬಹುದು ಅನ್ನುವುದು ಆಸೆಗೆ ಬಿದ್ದು ಹೆತ್ತವರ ಕಣ್ಣಲ್ಲಿ ರಕ್ತದ ಕಣ್ಣೀರು ತರಿಸಬೇಡಿ. ನಿಮ್ಮ ಸುತ್ತಮುತ್ತ ಯಾರಾದರೂ ಇಂತಹ ಕೆಟ್ಟ ವ್ಯಸನೆಗೆ ಬಿದ್ದಿದ್ದಾರೆ, ಹಿಂದೆ ಅವರಿಗೆ ಬುದ್ಧಿ ಹೇಳಿ ಅವರನ್ನು ಅದರಿಂದ ಹೊರತನ್ನಿ. ಇಲ್ಲದಿದ್ದರೆ ಅಯೋಧ್ಯ ಗ್ರಾಮದಲ್ಲಿ ನಡೆದ ದುರಂತ ನಾಳೆ ಮತ್ತೊಂದು ಮನೆಯಲ್ಲಿ ನಡೆಯಬಹುದು. ಎಚ್ಚರ. ನಿಮ್ಮ ಮನೆಯಲ್ಲಿ ಮಕ್ಕಳ ಕೈಗೆ ಮೊಬೈಲ್ ಕೊಡುವಾಗ ಪೋಷಕರು ಕೂಡ ಸದಾ ನಿಗಾ ವಹಿಸಿ. ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ನಿಮ್ಮ ಪರಿಚಯಸ್ಥರ ಜಾಗೃತ ಮೂಡಿಸಿ. ಮತ್ತೊಂದು ಇಂತಹ ಜಾಗೃತ ಮೂಡಿಸುವ ಹಾಗೂ ಮುಖ್ಯವಾದ ವಿಷಯದೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಇಲ್ಲಿಯವರೆಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.